ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ಇದೇನು ನೋಡ್ತಿದ್ರೆ ಮೆಟ್ಲಿಂಗು. ಈ ಮೆಟ್ಲಿಂಗಿಗೆ ಒಂದು 3 ಎಕರೆ ಲ್ಯಾಂಡು ಮಾರಾಟಕ್ಕೆ ಬಂದಿದೆ. ವಿಲೇಜಿಂದ ನಿಮಗೆ 1 ಕಿಲೋಮೀಟ್ರ್ ಆಗುತ್ತೆ. ಈ ಥರ ಮೆಟ್ಲಿಂಗ್ 1 ಕಿಲೋಮೀಟ್ರ್ ಬರಬೇಕು. ನೋಡಿ ಸರ್, ಇದೇನು ನೋಡ್ತಿದ್ರೆ ಇದೇ ಲ್ಯಾಂಡು 3 ಎಕರೆ ಮಾರಾಟಕ್ಕಿರೋದು. ಸುತ್ತ ಎಲ್ಲ ಫೆನ್ಸಿಂಗ್ ಆಗಿದೆ, ಅದ್ಬಸ್ತಾಗಿ ಫೆನ್ಸಿಂಗ್ ಆಗಿದೆ. ನೋಡಿ ಇದೇನು ನೋಡ್ತಾಯಿದ್ರೆ ಇದೇ ಲ್ಯಾಂಡು. ಟೋಟಲಿ 3 ಎಕರೆ ಬರುತ್ತೆ. ಫುಲ್ಲು ಹೆಚ್ಚು ಕಮ್ಮಿ ನಿಮಗೆ ಫ್ರಂಟು ನೋಡಿ ಇದೇನು ನೋಡ್ತಾಯಿದ್ದಾರೆ ಫ್ರಂಟು ಹೆಚ್ಚು ಕಮ್ಮಿ ನಿಮಗೆ ಒಂದು 300 ಅಡಿ ಮೇಲಿದೆ ಫ್ರಂಟು. ನೋಡಿ ಇದೇನು ಮೆಟ್ಲಿಂಗ್ ನೋಡ್ತಿದ್ರೆ ಇದೇ ಮೆಟ್ಲಿಂಗ್ಗೆ ಟಚ್ ಇರೋದು. ನಿಮಗೆ ಒಂದು 2 ಎಕರೆ 3 ಎಕರೆ ಫಾರ್ಮ್ ಮಾಡೋರ್ಗೆ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ. ನೋಡಿ ಸರ್, ಇದೇನು ನೋಡ್ತಾಯಿದ್ರೆ ಈ ಲ್ಯಾಂಡಿಂದ ಕರೆಕ್ಟಾಗಿ ನಿಮಗೆ ಮೈಸೂರಿಗೆ ಒಂದು 55 ಕಿಲೋಮೀಟ್ರ್ ಬರುತ್ತೆ. ಬೆಂಗಳೂರಿಗೆ ಒಂದು 190 ಕಿಲೋಮೀಟ್ರು ಬೆಂಗಳೂರು ಬರುತ್ತೆ. ಇದು ನಿಮಗೆ ಗುಂಡ್ಲುಪೇಟೆ, ಮೈಸೂರು, ಊಟಿ ನ್ಯಾಷನಲ್ ಹೈವೇಯಿಂದ ಕರೆಕ್ಟ್ ಲ್ಯಾಂಡ್ಗೆ ಒಂದು 14 ಕಿಲೋಮೀಟ್ರ್ ಬರುತ್ತೆ. ನೀವು ಅವ್ರ ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಏನಿಲ್ಲ. ಡೈರೆಕ್ಟು ಇದೇನು ನೋಡ್ತಾಯಿದ್ರೆ ಇದೇ ಮೆಟ್ಲಿಂಗ್ಗೆ ಟಚ್ ಇರೋಂಥ ಜಾಗ. ಜಸ್ಟ್ ವಿಲೇಜಿಂದ 1 ಕಿಲೋಮೀಟ್ರ್ ಮೆಟ್ಲಿಂಗ್ ಬರಬೇಕು ನೀವು. ಆಲ್ರೆಡಿ ಎಲ್ಲ ಸುತ್ತ ಎಲ್ಲ ಫೆನ್ಸಿಂಗ್ ಆಗಿದೆ, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ. ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಇವ್ರು ಬಂದು ಓನರು ಅಗ್ರಿಮೆಂಟ್ಗೆ ಟೈಮ್ ಕೊಡಲ್ಲ ಅಂತ ಹೇಳ್ತಾಯಿದ್ದಾರೆ. ಡೈರೆಕ್ಟ್ ರಿಜಿಸ್ಟ್ರ್ ಇದ್ದರೆ ಕರ್ಕೊಬನ್ನಿ ಅಂತ ಹೇಳ್ತಾಯಿದ್ದಾರೆ. ಡೈರೆಕ್ಟ್ ರಿಜಿಸ್ಟ್ರ್ ಇದ್ದರೆ ಆಗುತ್ತೆ. ಅದು ಅಗ್ರಿಮೆಂಟ್ ಟೈಮ್ ಕೊಡಲ್ಲ. ಅಗ್ರಿಮೆಂಟ್ಗೆ ಟೈಮ್ ಕೊಡಲ್ಲ ಅವರು. ಡೈರೆಕ್ಟು ರಿಜಿಸ್ಟ್ರೇಷನ್ ಇದ್ದರೆ ಕರ್ಕೊಬನ್ನಿ ಸಿಗು ಅಂತ ಹೇಳಿದ್ದಾರೆ. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ನೋಡಿ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟ್ ಓನರ್ ಹತ್ರ ಸೆಟ್ಟಿಂಗ್ ಕೊಡೋಣ. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ. ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಬಟ್ ನಿಮ್ಮ ಲಾಯರ್ ಇನ್ನೂ ಏನಾದ್ರು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಖಂಡಿತ ಕೊಡೋಣ. ಅದೇನು ಸಮಸ್ಯೆ ಇಲ್ಲ, ಸರಿನಾ? ಎಲ್ಲ ಲೀಗಲ್ ಆಗಿದೆ. ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ, ಬೊಂಬಾಟಾಗಿದೆ. ನೋಡಿ ಅಕ್ಕಪಕ್ಕ ಒಳ್ಳೊಳ್ಳೆ ತೋಟಗಳು ಕೂಡ ಇದೆ. ನೋಡಿ ಇಲ್ಲಿ ಅಕ್ಕಪಕ್ಕ ಒಳ್ಳೊಳ್ಳೆ ತೋಟಗಳು ಕೂಡ ಮಾಡಿದ್ದಾರೆ. ಒಳ್ಳೆ ವಾಟರ್ ಬೆಲ್ಟ್ ಇರೋ ಅಂಥ ಏರಿಯಾ, ತುಂಬ ಚೆನ್ನಾಗಿದೆ. ಇದು ನಿಮಗೆ ಗುಂಡ್ಲುಪೇಟೆ, ಊಟಿ, ಮೈಸೂರು ನ್ಯಾಷನಲ್ ಹೈವೇಯಿಂದ ಕರೆಕ್ಟಾಗಿ ಒಂದು 13ರಿಂದ 14 ಕಿಲೋಮೀಟ್ರ್ ಲ್ಯಾಂಡ್ ಬರುತ್ತೆ. ಈ ಲ್ಯಾಂಡಿನ ನಿಮಗೆ ನಂಜನಗೂಡು ಒಂದು 35 ಕಿಲೋಮೀಟ್ರ್ ನಂಜನಗೂಡು ಬರುತ್ತೆ. ನೀವೇನು ಇದು ಮಾಡೋಂಗಿಲ್ಲ ಸರ್. ಇದರಲ್ಲಿ ನೀವೇನು ಅದ್ಬಸ್ತ್ ಮಾಡಿ ಫೆನ್ಸಿಂಗ್ ಗಿನ್ಸಿಗೆ ಏನು ಹಾಕೋಂಗಿಲ್ಲ ಸರ್. ಎಲ್ಲ ರೆಡಿ ಇದೆ. ಬಟ್ ಇದರಲ್ಲೂ ಒಂದು ಬೋರ್ ಹಾಕೋಬೇಕು. ನಿಮ್ಮ ವಾಸ್ತು ಪ್ರಕಾರ ಮನೆ ಒಂದು ಮಾಡ್ಕೋಬೇಕಷ್ಟೆ. ಎಲ್ಲ ರೆಡಿ ಇರೋ ಅಂಥದ್ದು. ಜಾಗನೂ ಕೂಡ ತುಂಬ ಚೆನ್ನಾಗಿದೆ. ಇದು ನಿಮಗೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ನೋಡಿ ಸರ್, ಇದು ನಿಮಗೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರೋಂಥ ಜಾಗ.